ಜೂನ್ ತಿಂಗಳು ಬಂದರೆ ಅದು ಬಿತ್ತನೆಯ ಸಮಯ. ಯಾವುದೇ ಕಾರಣಕ್ಕೂ ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಕೃತಕ ಅಭಾವ ಸೃಷ್ಟಿ ಮಾಡಿದರೆ ಅಂತವರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದೆಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಮಂಜುನಾಥ್ ಹೇಳಿದ್ದಾರೆ. ಅವರು ನಗರದ ಉಪ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಆಯೋಜಿಸಿದ ಗೊಬ್ಬರ ಹಾಗೂ ಕೀಟನಾಶಕಗಳ ಮಾರಾಟ ಮಾಡುವ ಮಾಲೀಕರು ತರಬೇತಿ ಕಾರ್ಯಾಗಾರ ಹಾಗೂ ಮುಂಗಾರು ಪೂರ್ವಭಾವಿ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದರು. ತಾಲೂಕಿನ ರೈತರು ಈಗಾಗಲೇ ಕೃಷಿ ಭೂಮಿಗಳನ್ನು ಹಸನು ಮಾಡಿ ಬಿತ್ತನೆ ಬೀಜಕ್ಕೆ ಬರುತ್ತಾರೆ. ಬಿತ್ತನೆ ಬೀಜಗಳನ್ನು ಪರಿಶೀಲನೆ ಮಾಡಿ ನಂತರ ರೈತರಿಗೆ ವಿತರಣೆ ಮಾಡಬೇಕು. ಹಣದ ಆಸೆಗೆ ಹಾಗೂ ಕೀಟನಾಶಕಗಳನ್ನು ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು, ಅವಧಿ ಮುಗಿದ ಕೀಟನಾಶಕಗಳನ್ನು ಮಾರಾಟ ಮಾಡುವುದು ಕಂಡುಬಂದರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದೆಂದು ಹೇಳಿದರು. ಇನ್ನು ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಅಶೋಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ರಾಸಾಯನಿಕ ಗೊಬ್ಬರ ವಿತರಿಸುವ ವೇಳೆ ಅದರ ಬೆಲೆ ಹಾಗೂ ಅವಧಿಯನ್ನ ಪರಿಶೀಲನೆ ಮಾಡಿ ರೈತರಿಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಕಳಪೆ ಗೊಬ್ಬರ ಮಾರಾಟ ಮಾಡಬಾರದು. ಸುರಕ್ಷಿತ ಕೀಟನಾಶಕಗಳ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕೆಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಜಂಟಿ ನಿರ್ದೇಶಕ ಮಂಜುನಾಥ್, ಉಪ ಕೃಷಿ ನಿರ್ದೇಶಕ ಡಾಕ್ಟರ್ ಪ್ರಭಾಕರ್, ಸಹಾಯಕ ಕೃಷಿ ನಿರ್ದೇಶಕ ಡಾಕ್ಟರ್ ಅಶೋಕ್, ತಾಂತ್ರಿಕ ಸಹಾಯಕಾಧಿಕಾರಿ ಮೇಘನಾ, ಗೊಬ್ಬರ ಮಾರಾಟಗಾರರ ಸಂಘದ ಅಧ್ಯಕ್ಷ ಜಗದೀಶ್, ಉಪಾಧ್ಯಕ್ಷ ಮಂಜುನಾಥ್, ಇತರ ಸದಸ್ಯರು ಹಾಗೂ ಎಲ್ಲಾ ಕೀಟನಾಶಕ ಅಂಗಡಿಗಳ ಮಾಲೀಕರು ಹಾಜರಿದ್ದರು. ವರದಿ ಮೌನೇಶ್ ಆಚಾರ್ ಚಳ್ಕೆರೆ, TV11 ಕನ್ನಡ. ವಾಡಿಕೆ ಮಳೆಗಿಂತ ಸುಮಾರು 100 ಪಟ್ಟು ಜಾಸ್ತಿ ಮಳೆ ಬಂದಿದೆ. ಅಂದರೆ ಭೂಮಿ ಸಿದ್ಧತೆ ಎಲ್ಲ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಕಾರಣ ಇರೋದು ಕೂಡ ಈ ವರ್ಷ ನಮ್ಮ 100% ಹೆಚ್ಚಿನ ಒಂದು ಮಳೆ ಮುಂಗಾರು ಬರುತ್ತೆ ಅಂತಂದು ಹೇಳಿದ್ದಾರೆ. ಈ ಒಂದು ಆಶಾದಾಯಕದ ಮೇಲೆ ನಾವೆಲ್ಲ ಕೆಲಸ ಮಾಡೋಣ. ಯಾಕಂದರೆ ಕೃಷಿ ಮೇಲೆ ಸಾಕಷ್ಟು ನಮ್ಮ ದೇಶ ಅವಲಂಬಿತರಾಗಿದ್ದಾರೆ. ಸೊ ನಮ್ಮ ಕೃಷಿ ಚೆನ್ನಾಗಿತ್ತು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಕೂಡ ಉತ್ತಮದ ಒಂದು ಭವಿಷ್ಯ ಇರುತ್ತೆ ಅಂತ ಹೇಳಿ ನಾವು ನಂಬ್ತಾ ಇದ್ದೀವಿ. ಸೊ ಅದರಲ್ಲಿ ಏನಪ್ಪ ಅಂದರೆ ನಿಮ್ಮ ಪಾತ್ರ ಭಾಳ ಮುಖ್ಯವಾಗಿರುತ್ತೆ. ಯಾಕಂದರೆ ರೈತರಿಗೆ ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಕೀಟನಾಶಕಗಳು ಬಹು ಮುಖ್ಯವಾಗಿರುತ್ತೆ. ಉತ್ತಮವಾದ ಬಿತ್ತನೆ ಬೀಜ ಬೇಕು, ಆ ನಂತರ ಉತ್ತಮವಾದ ರಸಗೊಬ್ಬರ ಬೇಕು ಹಾಗೂ ಕೀಟನಾಶಕಗಳನ್ನು ನೀವು ನಿಮ್ಮಲ್ಲಿ ವಿತರಣೆ ಮಾಡಿದ್ದಾದಲ್ಲಿ ರೈತರಿಗೆ ತಮ್ಮ ಬೆಳೆಗಳನ್ನು ಮಳೆಯ ಜೊತೆಗೆ ಇವೆಲ್ಲವೂ ಕೂಡ ಸಹಕಾರಿಯಾಗಿದ್ದರೆ ಮಾತ್ರ ಉತ್ತಮವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ಮಳೆಯೂ ಸಹ ಬಹಳ ಅಸಮರ್ಪಕವಾಗಿ ಹಂಚಿಕೆಯಾಗುತ್ತೆ. ಅಂದರೆ ನನಗೆ ಜೂನಲ್ಲಿ ಬರಬೇಕಾಗಿತ್ತು ಇಷ್ಟು ಮಳೆ, ಜೂನಲ್ಲಿ ಬರಬಹುದು ಅಥವಾ ಬಿಡ್ಬೋದು, ಜುಲೈಯಲ್ಲಿ ಇಷ್ಟು ಮಳೆ ಆಗ್ಬೋದು, ಬರಬಹುದು ಅಥವಾ ಬಿಡ್ಬೋದು, ಆಗಸ್ಟ್ನಲ್ಲಿ ಇಷ್ಟು ಮಳೆ ಆಗಬೇಕಾಗಿತ್ತು, ಬರಬಹುದು ಬಿಡ್ಬೋದು, ಆಮೇಲೆ ಸೆಪ್ಟೆಂಬರ್ ಇಷ್ಟು ಮಳೆ ಆಗಬೇಕು, ಬರಬಹುದು ಬಿಡ್ಬೋದು. ನಮಗೆ ನಿಶ್ಚಿತವಾಗಿ ಬರತಕ್ಕಂಥದ್ದು ಅಂತಂದರೆ 70% ಸೆಪ್ಟೆಂಬರಲ್ಲಿ, ಆ ನಂತರ ಅಕ್ಟೋಬರ್ ತಿಂಗಳಲ್ಲಿ, ಈ 2 ಮಾಹಿತಿಯಲ್ಲಿ ನಮಗೆ ನಿಶ್ಚಿತವಾಗಿ ಬರ್ತಕ್ಕಂಥದ್ದು. ಆದರೆ ನಮ್ಮ ಭೂಮಿಗಳು ಮುಂಗಾರಿಗೆ ಅನ್ವಯವಾಗಿ, ಅಂದರೆ ಮುಂಗಾರಿಗೆ ಪೂರಕವಾಗಿರ್ತಕ್ಕಂಥ ಭೂಮಿಗಳು ನಮ್ಮಲ್ಲಿ 90% ಮುಂಗಾರು ಆಧಾರಿತ ಭೂಮಿಗಳಿವೆ. ಇಲ್ಲಿ ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಮಳೆ